ಹರ್ಷ ಮರ್ಡರ್ ಕೇಸ್ ಆದಾಗ ನಮ್ಮ ಪಾರ್ಟಿ ಆಫೀಸಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ಪಾರ್ಟಿಯಲ್ಲಿ ಲೀಡರ್ಶಿಪ್ ಚೆನ್ನಾಗಿ ನಡ್ಕೊಳ್ಳಿಲ್ಲ, ಇದನ್ನು ಎನ್ಕೌಂಟರ್ ಮಾಡ್ಬೋದಿತ್ತು ಅಂತ ಹೇಳಿದಾಗ ನಾನು ಪಕ್ಷ ವಿರೋಧಿಯಾಗಿಯೂ ಕಾಣಿಸ್ಬೋದು, ನಾನು ಬಂಡಾಯಗಾರನಾಗೂ ಕಾಣಿಸ್ಬೋದು. ಇವತ್ತು ವಫ್ದ್ ವಿಚಾರ ಬಂದಿದೆ. ವಫ್ ವಿಚಾರ ಬಂದಾಗ ನಾನು ಯತ್ನಾಳ್ರು, ಅದು ಬಿಜಾಪುರದಲ್ಲಿ ಆ ಸಮಸ್ಯೆ ಪ್ರಾರಂಭ ಆಗಿದ್ದು, ಹಾಗಾಗಿ ಯತ್ನಾಳ್ರು ಅದನ್ನು ಒಂದು ಲೀಡ್ ತೊಗೊಂಡು ಅವರು ಅಲ್ಲಿಗೆ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆಸಿದ್ರು, ಅಲ್ಲಿಗೆ JPC ಚೇರ್ಮನ್ನ ಕರೆಸಿದ್ರು, ಅಹೋರಾತ್ರಿ ಧರಣಿಯನ್ನು ಮಾಡಿದರು. ಅದಕ್ಕೊಂದು ಸೈಂಟಿಫಿಕ್ ಆಗಿ ಅದಕ್ಕೆ ಒಂದು ಅಪ್ರೋಚನ್ನು, ಅದನ್ನು ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೊರಟರು. ಈಗ ಅವ್ರ ಜೊತೆ ನೀನು ಭಾರತ ಅಂತ ಹೇಳಿ ನನಗೆ ಕರೆದ್ರು, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಆ ಪ್ರೊಟೆಸ್ಟಲ್ಲಿ ಕೂತ್ಕೊಂಡೆ. ಈ ಮಧ್ಯದಲ್ಲಿ ನಾನು ಮುತಾಲಿಕರಿಗೂ ನನಗೂ ಭಾಳ ಆಪ್ತವಾದಂಥ ಸಂಬಂಧ ಇದೆ. ಮುತಾಲಿಕರು ಕಾರ್ಕಳದಲ್ಲಿ ನಮ್ಮ ಪಕ್ಷದ ನಾಯಕರಾಗಿರುವಂಥ ಸುನಿಲ್ ಕುಮಾರ್ ಅವರ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದವರು. ಅಂದರೆ ನೀವು ನೋಡಿ, ಆದರೆ ಅವ್ರ ಜೊತೆ ನನಗೆ ಆಪ್ತ ಸಂಬಂಧ ಇದೆ. ಏನಕ್ಕೆ ಅಂತಂದರೆ ನಂದು ಕೋರ್ ಐಡಿಯಾಲಜಿ ಏನಿದೆ, ನಂದು ಹಿಂದುತ್ವ ಆಗಿದೆ. ನಂದು ಏನು, ನನ್ನ ಬೇರೆ ಬೇರೆ ಇಶ್ಯೂಗೆ ತಕ್ಕ ಹಾಗೆ ನಾನು ಬದಲಾಗಲ್ಲ. ನಾನು ಒಂದು ರೈಟಿಂಗ್ ಡೇಸಿಂದ ನಾನು ರೈಟಿಸ್ಟ್ ಆಗಿದ್ದವನು, ಇವತ್ತೂ ನಾನು ಅದೇ ಆಗಿದ್ದೀನಿ. ಅದಕ್ಕೆ ಪೂರಕವಾದಂತೆ ಯಾವುದೇ ವಿಚಾರಗಳಿತ್ತು ಅಂತಂದರೆ ನಾನು ಖಂಡಿತ ಧ್ವನಿ ಎತ್ತುತ್ತೀನಿ. ಹಾಗಾಗಿ ನನ್ನನ್ನು ಬಂಡಾಯನೋ ಮಾಜಿ ಸಂಸದನೋ ಅಥವಾ ಇನ್ನೇನು BJP ವಿರುದ್ಧ ಯಾರ್ದೋ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಸೇರ್ಕೊಂಡಿದ್ದು ಅದು ಯಾವುದೂ ಅಲ್ಲ. ನಾನೊಬ್ಬ ಒಬ್ಬ ರಾಷ್ಟ್ರವಾದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಸಂಘ ಪ್ರತಿಪಾದಿಸುವಂಥ ಚಿಂತನೆಗಳಿಗೆ 100% ಕಮಿಟ್ಮೆಂಟನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. ಕೆಲಸದ ವಿಚಾರ ಬಂದಾಗ 10 ವರ್ಷ ಎಲ್ಲರ ಕೈಲೂ ಕೂಡ ಸೈ ಅನ್ಸ್ಕೊಂಡು ಬೆನ್ನು ತಟ್ಟಿಸ್ಕೊಳ್ಳೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿ. ಕಾಲಕ್ಕೆ ವಿಷಯಾಧಾರಿತವಾಗಿ ನನಗೆ ಬೇರೆ ಬೇರೆ ಹಣೆಪಟ್ಟಿ ಕೊಟ್ಟರೆ ಅದು ಮಾಧ್ಯಮಗಳಿಗೆ ಸರ್ವ ಸ್ವತಂತ್ರನೂ ಇದೆ, ಅವ್ರು ಏನು ಬೇಕಾದ್ರೂ ಹೇಳ್ಬೋದು.